ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೃಷ್ಟಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮ ಅತ್ತೆ ಮನೆ ಗೃಹ ಪ್ರವೇಶ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾರೆಲ್ಲ ಬಂದಿದ್ರು, ಹೇಗಿತ್ತು ಸಂಭ್ರಮ ನೋಡೋಣ ಬನ್ನಿ. ನಾನು ನಮ್ಮಮ್ಮ ಊರಿಗೆ ಹೊರಟಿದ್ವಿ, ಬಾಳೆನೂರಿಗೆ ಅಂದ್ಬಿಟ್ಟು. ಆಲ್ರೆಡಿ ನಮ್ಮ ಡ್ಯಾಡಿ ಬಸ್ ಬುಕ್ ಮಾಡಿದ್ರು, ಹಾಗಾಗಿ ಅವರೇ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಅಂದ್ಬಿಟ್ಟು ನವರಂಗಗೆ ಡ್ರಾಪ್ ಮಾಡಿಬಿಟ್ಟು ಬಸ್ ಹತ್ತಿಸ್ಬಿಟ್ಟು ಹೊರಟ್ರು ಅವರು. ಬಾಳೆಹೊನ್ನೂರು ಬಂದುಬಿಟ್ಟು ಚಿಕ್ಕಮಂಗ್ಳೂರು ಹತ್ರ ಇನ್ನೂ 60 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ಅಲ್ಲೇ ಬಾಳೆನೂರು ಅಂತ ಅಂದ್ಬಿಟ್ಟು ಅಲ್ಲಿಂದ ಗಡ್ಗೇಶ್ವರಗೆ ಹೋಗಬೇಕು. ಅಲ್ಲಿಂದ ನೆಕ್ಸ್ಟು ನಮ್ಮ ಅತ್ತೆ ಮನೆ ಜೀರುಳ್ಳಿ ಅಂತ ಊರ ಹೆಸರು. ನಮ್ಮ ಅತ್ತೆ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ದು ನಾನು. ನೈಟು ಹೋಮ ಪೂಜೆ ಎಲ್ಲ ನಡೀತಿತ್ತು, ಹಾಗೆ ಡಿ ಜೆ ಎಲ್ಲ ಇತ್ತು. ಆಲ್ರೆಡಿ ನೆಂಟರು ರಿಲೇಟಿವ್ಸ್ ಎಲ್ಲ ಆಲ್ರೆಡಿ ಬಂದಿದ್ದರು, ಎಲ್ಲರೂ ರೆಡಿ ಆಗ್ತಾಯಿದ್ರು. ಎಲ್ಲ ಹಾಗೆ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು ಹೋಮಕ್ಕೆ. ಈಗ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಗೋಪೂಜೆ ಅಂತ ಮಾಡ್ತಾಯಿದ್ದಾರೆ. ನಮ್ಮಪ್ಪ ಒಬ್ಬರು ಬಂದಿಲ್ಲ, ಅವರು ಸತ್ಯನಾರಾಯಣ ಪೂಜೆಗೆ ಬೆಳಗ್ಗೆ ಬಂದರು. ನಾನು ನಮ್ಮಮ್ಮ ಇಬ್ಬರೇ ಬಂದಿದ್ದು. ಇವರು ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಅಕ್ಕ. ನಮ್ಮ ಮಾವ ವೆಂಕಟೇಶ್, ನಮ್ಮ ಅತ್ತೆ ಬಂದುಬಿಟ್ಟು ಶಶಿಕಲಾ ಅಂತ, ನಮ್ಮ ಅಕ್ಕ ಸುಷ್ಮಾ ಅಂತ. ಇವ್ರ ಮನೆಯದೇ ಗೃಹ ಪ್ರವೇಶ ಇದ್ದಿದ್ದು. ನಮ್ಮಪ್ಪ ಇದ್ದಾರಲ್ಲ, ಅವ್ರ ತಂಗಿ ಮನೆಯೇ ಗೃಹ ಪ್ರವೇಶ ಇದ್ದಿದ್ದು. ಒಂದು ಕಡೆ ಫಂಕ್ಷನ್ ನಡೀತಿದೆ, ಇನ್ನೊಂದು ಕಡೆ ಬೇಜಾರಾಗೋವಂಥದ್ದು ಒಂದು ಇನ್ಸಿಡೆಂಟ್ ಆಯಿತು. ಏನು ಅಂತ ಹೇಳಿದ್ರೆ, ನಮ್ಮ ತಾತ ತೀರ್ಕೊಂಡ್ರು. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸೀರಿಯಸ್ ಆಯಿತು ಅದೇ ದಿನವೇ. ಸೊ ಹಾಗಾಗಿ ಅವರು ತೀರ್ಕೊಂಡ್ರು. ತುಂಬ ಬೇಜಾರಾಯಿತು. ಈ ಒಂದು ಇನ್ಸಿಡೆಂಟ್ ಕೇಳಿದ್ದಕ್ಕೆ ತುಂಬ ಬೇಜಾರಾಯಿತು. ಆಲ್ರೆಡಿ ನೈಟೇ ಸ್ವಲ್ಪ ಜನ ಎಲ್ಲ ಹೊರಟರು. ಒಂದು ಕಡೆ ಫಂಕ್ಷನ್ನು ಅನ್ನೋದೊಂದು ಖುಷಿ ಇದ್ದರೆ, ಇನ್ನೊಂದು ಕಡೆ ಈ ರೀತಿ ಆಗಿದೆಯಲ್ಲ ಅನ್ನೋದು ತುಂಬ ಬೇಜಾರಾಗ್ತಿದೆ. ಓಕೆ ಫೈನ್. ಮತ್ತು ಇವಾಗ ನಮ್ಮ ಅತ್ತೆ ಮಾವ ಎಲ್ಲ ಫುಲ್ಲು ಜೋಶಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಹಾಗೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ಒಂದು ಹಾಲ್ ಇದೆ, 3 ಬೆಡ್ರೂಮು ಕೆಳಗಡೆನೇ ಇದೆ, ಮತ್ತು ಒಂದು ಸೈಡು ಡೈನಿಂಗ್ ಹಾಲ್ ಇದೆ. ಮತ್ತು ಇವ್ರ ಮನೇಲಿ ಹೇಗೆ ಅಂತ ಹೇಳಿದರೆ, ಒಳಗಡೆ ವಾಶ್ರೂಮ್ ಕಿಚನ್ ಯಾವುದೂ ಇಲ್ಲ, ಎಲ್ಲ ಔಟ್ಸೈಡ್, ಎಲ್ಲ ಹೊರಗಡೆನೇ ಇರೋದು. ಕಿಚನ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, 2 ಕಿಚನ್ ಇದೆ ಇವ್ರ ಮನೇಲಿ. ಹೇಗೆ ಅಂತ ಹೇಳಿದ್ರೆ, ಒಂದು ಗ್ಯಾಸ್ ಒಲೆ ಇದೆ, ಇನ್ನೊಂದು ಬಂದುಬಿಟ್ಟು ಸೌದೆ ಒಲೆ ಇದೆ. 2 ಅಕ್ಕಪಕ್ಕನೇ, ಬಟ್ ಬೇರೆ ಬೇರೆ ಇದೆ. ಮತ್ತು ಕೆಳಗಡೆ ಎಷ್ಟು ಇದೆಯೋ ಜಾಗ, ಮೇಲೂ ಅಷ್ಟೇ ಕೂಡ ಅವ್ರು ಕಟ್ಟಿದ್ದಾರೆ. ಹೊರಗಡೆಯಿಂದನೇ ಮೆಟ್ಲಿರೋದು. ಇದು ಡೂಪ್ಲೆಕ್ಸ್ ಅಂತ ಒಳಗಡೆಯಿಂದ ಏನಿಲ್ಲ, ಹೊರಗಡೆಯಿಂದನೇ ಮೆಟ್ಲು ಮಾಡಿರೋದು. ಮೇಲೆ ಬಂದುಬಿಟ್ಟು ಒಂದು 4 ರೂಮ್ಸ್ ಇದೆ, 4 ರೂಮ್ ಇದೆ ಮೇಲ್ಗಡೆನೆ. ತುಂಬ ಚೆನ್ನಾಗಿದೆ ಮನೆ ಮಾತ್ರ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದಿಷ್ಟು ಬಂದುಬಿಟ್ಟು ನೈಟು ಹೋಮದ ದಿನ. ನೆಕ್ಸ್ಟ್ ಲಾಗ್ ಬಂದುಬಿಟ್ಟು ನಾನು ಸತ್ಯನಾರಾಯಣ ಪೂಜೆ ಇದೆ ಮಾರನೇ ದಿನದ್ದು, ಅದು ನೆಕ್ಸ್ಟ್ ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ.